ಏರ್ಪೋರ್ಟ್ ರೋಡಿಂದ ಬರೋವಾಗ ಹೋಗುವಾಗ ಹೆಬ್ಬಾಳದ ಹತ್ರ 2 ಇಂದಿರಾ ಕ್ಯಾಂಟೀನ್ ಐತೆ ಸಭಾಧ್ಯಕ್ಷರೇ. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ, ಹೋಗಿದೆ 2 ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಬರೋಣ, ಬರ್ತೀರಾ? 2 ಇಂದಿರಾ ಕ್ಯಾಂಟೀನ್ ಐತೆ, ನಾನು ಬರ್ತೀನಿ, ನನ್ನ ಜೊತೆ ನೀವು ಊಟ ಮಾಡ್ತೀರಿ. ಎಲ್ಲರೂ ಬರ್ಬೇಕು, ಕಾಂಗ್ರೆಸ್ MLAಗಳು ಎಲ್ರಿಗೂ. ಅಲ್ಲ, ನಾವು ಕ್ಯಾಂಟೀನಲ್ಲಿ ಊಟ ಮಾಡಿ ಹೇಳ್ತೇನೆ ಸಭಾಧ್ಯಕ್ಷರೇ, ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ಗೆ ಅಟ್ಯಾಚು ಸಭಾಧ್ಯಕ್ಷರೇ, ಗಾರ್ಬೇಜು ಡಂಪಿಂಗ್ ಯಾರ್ಡ್ಗೆ ಅಟ್ಯಾಚು. ಲೆಕ್ಕ ಹಾಕೊಳ್ಳಿ ಸಭಾಧ್ಯಕ್ಷರೇ. ಅದಕ್ಕೆ ನಾನು ಕರಿತಾ ಇರೋದು. ಊಟ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಕರಿತಾ ಇಲ್ಲ. ಇದಕ್ಕೆ ಯಾರು ಮಿನಿಸ್ಟ್ರು ಗೊತ್ತಾ ಸಭಾಧ್ಯಕ್ಷರೇ? ನಿನ್ನೆ ಹೋಲ್ಡಿಂಗ್ ಬೋರ್ಡ್ ತಂದ್ರಲ್ಲ, ಅವರೇ ಮಿನಿಸ್ಟ್ರು, ಬೇರೆ ಯಾರು ಅಲ್ಲ. ಅವ್ರ ಕ್ಷೇತ್ರ ಇದು. 2 ಕಡೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡು, ಸೆಗ್ರಿಗೇಷನ್ ಪಾಯಿಂಟು. ಇಲ್ಲಿ ಊಟ ಮಾಡಬೇಕು, ಅಲ್ಲ ಸೆಗ್ರಿಗೇಷನ್ ಪಾಯಿಂಟ್ ವಾಸನೆ. ಲಾರಿಗಳು ಲೈನಾಗಿ ನಿಂತವೆ, ಆಟೋ ರಿಕ್ಷಾಗಳು ಲೈನಾಗಿ ನಿಂತವೆ. ಒಂದು ನೊಣ ಬಂದ್ರೆ ಹಿಂಗ್ ಓಡಿಸ್ತೀವಿ, 100 ನೊಣ ಹೆಂಗ್ ಓಡಿಸೋದು ಸಭಾಧ್ಯಕ್ಷರೇ? ನಿಮಗಿಂತ ನಾನಿಲ್ಲ. ನಮ್ಮಿಬ್ಬರಿಗೆ ಇಟ್ರೆ ನೀವು ನೋಬೆಲ್ ಅವಾರ್ಡ್ ತಗೊಂಡ್ಬಿಡ್ತೀರಿ. ನೀವು ನಿಮಗ್ ಕೊಡ್ತಾರೆ, ನಾನು ಏನು ಕೊಡಲ್ಲ. ಮಾತಾಡಿ, ನಾನು ಜೊತೆ ಕಾಂಪಿಟೇಷನ್ ಮಾಡಲ್ಲ. ಕಂಕ್ಲೂಡ್ ಮಾಡಿ. ಯಾಕೆಂದ್ರೆ ಕಲ್ಪನಾ ಇದ್ದಿದ್ರೆ 50 ಸತ್ತೋಗ್ಬಿಡ್ತಾ ಇದ್ರು. ನಿಮಗೂ ಹೆಣ್ಮಕ್ಳಿಗೂ 50 ಸತ್ತೋಗ್ಬಿಡ್ತಾ ಇದ್ರು. ಮುನಿರತ್ನವ್ರೆ, ನಾನು ಹೇಳಿದ್ರೆ ಆಗ್ಬಾರಲ್ಲ, ಕಾಂಪಿಟೇಷನ್ ಮಾಡಬೇಡಿ. ಅಲ್ಲಲ್ಲ, ನನಗೆ ಯಾವ್ದು ಉಪಯೋಗಿಸ್ಬೇಕು ಆ ಪದ ಉಪಯೋಗಿಸ್ಬೇಕು, ಇಲ್ಲಿಗೆ ಸಂಬಂಧಪಟ್ಟಿದ್ದ ಪದ ಉಪಯೋಗಿಸ್ಬೇಕು. ಆಕ್ಟಿಂಗ್ ಅನ್ನೋದಕ್ಕೆ ನಾನು ನಿರ್ಮಾಪಕ, ಪ್ರೊಡ್ಯೂಸರ್, ನಾಟ್ ಆಕ್ಟರ್. ಸರ್ ಬ್ರದರ್, ಬಟ್ ಆಕ್ಟ್ ಮಾಡಕ್ ನನಗೆ ಬರಲ್ಲ. ತಾವು ಸರ್ಕಾರದಲ್ಲಿ ಇದ್ರಲ್ಲ, ನಾನು ಆಕ್ಟ್ ಮಾಡಕ್ ಬರಲ್ಲ. ನಾನು ಆಕ್ಟರ್ ಅಲ್ಲ. ಅಲ್ಲ ಸರ್, ಕಂಪ್ಲೀಟ್ ಫಿನಿಶ್ ಮಾಡಿ ಮುನಿರಾಜ್ ಮಾತಾಡಿ. ಆಮೇಲೆ ಆ ಕ್ಯಾಂಟೀನ್ ಮಾಡಬೇಕಾದಾಗ ತಾವು ಇದ್ರಲ್ಲ, ಅದಕ್ಕೆ ಊಟ ಮಾಡಕ್ ಕರಿತಾ ಇರೋದು. 5 ಮಿನಿಟ್ಸ್ ಮುಗಿತಿ. ಮುನಿರತ್ನವ್ರೆ 5 ಮಿನಿಟ್ಸ್ ಮುಗಿಸ್ಬೇಕು. ಸಭಾಧ್ಯಕ್ಷರೇ ಆಯ್ತು, ಕಂಪ್ಲೀಟ್ ಮಾಡ್ಬಿಡ್ತೀನಿ ಸಭಾಧ್ಯಕ್ಷರೇ. ನಾನು ತಮಗೋಸ್ಕರ ಬೇಗ ಮುಗಿಸ್ಕೊಂತೀನಿ ಸಭಾಧ್ಯಕ್ಷರೇ. ನಮಗೋಸ್ಕರ ನನಗೋಸ್ಕರ ಈಗಲೇ ಮುಗಿಸ್ಬಿಡಿ. ನನ್ನ ಮೇಲೆ ಏನೇ ಆಗಲಿ ತಮ್ಗೆ ಅಭಿಮಾನ ಸಭಾಧ್ಯಕ್ಷ. ಕಾಮಗಾರಿ ವೆಚ್ಚ ವಿಳಂಬ. ಅಣ್ಣ, ಗೋದ್ರೇಜ್ ಒಂದು ನಿಲ್ಲಿಸ್ಬಿಟ್ಟು ಫಸ್ಟ್ ಸ್ಟೇಷನ್, ಅದು ಇಂಡಸ್ಟ್ರಿಯಲ್ ಏರಿಯಾ. ಈ ಮೆಟ್ರೋ ವೆಚ್ಚ ಭಾರ ಜಾಸ್ತಿ ಆಗಿರೋದಕ್ಕೆ ಅವೆರಡನ್ನ ಅಕ್ವೈರ್ ಮಾಡಿ. 1.25 ಎಕರೆ. ಇವತ್ತು ಮೆಟ್ರೋ ಸ್ಟೇಷನ್ ಎಷ್ಟು ಇಂಪಾರ್ಟೆಂಟು. ಮೆಟ್ರೋ ಸ್ಟೇಷನಲ್ಲಿ ಓಡಾಡೋಂಥ ವ್ಯಕ್ತಿಗಳು ಆಡಿ, ಬೆನ್ಸು ಇಂಥದ್ರಲ್ಲಿ ಓಡಾಡಲ್ಲ. 2 ವೀಲರಲ್ಲಿ ಓಡಾಡ್ಬಿಟ್ಟು ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು ಮೆಟ್ರೋ ಎಕ್ತಾರೆ. ಮೆಟ್ರೋ ಮಾಡೋದು ಎಷ್ಟು ಇಂಪಾರ್ಟೆಂಟು, ಪಾರ್ಕಿಂಗ್ ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟು. ಓಕೆ, 2 ಎಕರೆ ನಮ್ಮ ಲ್ಯಾಂಡ್ನ 30 ಅವನಿಗೆ ಬಾಡಿಗೆ ಲೀಸಿಗೆ ಕೊಟ್ಬಿಟ್ಟು ನಾವು 45,000 ಅಕ್ವೈಜೇಷನ್ ಮಾಡಿದ್ರೆ ಮಿನಿಮಮ್ 28,000 30,000 ಬೀಳುತ್ತೆ. 160 ಕೋಟಿ ಅಕ್ವಿಜೇಷನ್ನು, ಬರೀ 100 ಮೀಟರ್ಸ್ ಡಿಸ್ಟೆನ್ಸು. ನಾನು ಮೆಟ್ರೋ ಅಧಿಕಾರಿಗಳ ಜೊತೆ ಜಾಗ ನೋಡ್ಬಿಟ್ಟು ಮಾತಾಡ್ತಾ ಇರೋದು. ಇಂಡಸ್ಟ್ರಿಯಲ್ ಏರಿಯಾ ಅಕ್ವಿಜೇಷನ್ ಮಾಡಿದ್ರೆ ಕಾಸ್ಟ್ ಕಡಿಮೆ. ನೀವತ್ತು ರೆಸಿಡೆನ್ಷಿಯಲ್ ಪ್ಲಾನ್ ಸ್ಯಾಂಕ್ಷನ್ ಮಾಡೋದು ಕಾಸ್ಟ್ ಜಾಸ್ತಿ. ಫಸ್ಟ್ ಅಕ್ವಿಜೇಷನ್ ಮಾಡಿ. ಗೋದ್ರೇಜ್ ಪ್ರಾಪರ್ಟಿ ಕೊಟ್ಟಿರೋದನ್ನ ಸ್ಟಾಪ್ ಮಾಡೋದಕ್ಕೆ ತಾವು ಎನ್ಕ್ವೈರಿ ಮಾಡಿ. ನಾನೇನಾರು ಹೇಳ್ತಾರೋ ತಪ್ಪಿದ್ರೆ ನನ್ನ ಮೇಲೆ ನೀವು ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ. ಇದ್ರನ್ನೊಂದು ಮಾಡಿ. ಜೊತೆಯಲ್ಲಿ ಮುನಿರಾಜ್ ಸಭಾಧ್ಯಕ್ಷರೇ, ಇನ್ನೂ ತುಂಬ ತಂದಿದ್ದೆ. 2:20 ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ. ಇಷ್ಟೊತ್ತು ಎಲ್ಲ ನನ್ನ ಮಾತು ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮುಗೀತು ಸಭಾಧ್ಯಕ್ಷ. ಈಗ 1 ಸೆಕೆಂಡ್ 10 ಮಿನಿಟ್ಸ್ ಮುಗಿಸಿ, ಅದೇ 2:30ಗೆ ಊಟಕ್ಕೆ ಬಯಸ್ತಾರೆ. 10 ಮಿನಿಟ್ಸ್. ಅಧ್ಯಕ್ಷ, ಬೆಂಗಳೂರು ಬಗ್ಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ಕಾರ ಹೊಸದಾಗಿ ಬಂದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮ ಮಾಡಿದ್ರು. ಅಧ್ಯಕ್ಷ, ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಾಕಾರ. 2-3 ಕ್ಷೇತ್ರ ಸೇರಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಒಂದು ಕಾರ್ಯಕ್ರಮ. ಅದು
ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಾಕಾರ. ನಾವೆಲ್ಲ ಹೋದ್ವಿ, ಸರ್ಕಾರ ಮನೆ ಬಾಗಿಲಿಗೆ ಬಂತು, ನಮ್ಗೆಲ್ಲ ಬೇಕಾದಷ್ಟು ಅನುದಾನ ಸಿಗುತ್ತೆ, ಅಭಿವೃದ್ಧಿ ಮಾಡಬಹುದು ಅಂತ ಕನಸು ಕಂಡುಕೊಂಡು ಹೋಗಿದ್ವಿ. ಆದ್ರೆ ಬಾಗಿಲಿಗೆ ಬರಲೇ ಇಲ್ಲ ಅಧ್ಯಕ್ಷ, ಬಾಗಿಲಿಗೆ ಬರಲೇ ಇಲ್ಲ ಸರ್ಕಾರ. ಅಧ್ಯಕ್ಷ, ಈ ಖಾತೆ ಬಗ್ಗೆ ಎಲ್ಲರೂ ಮಾತನಾಡಿದ್ರು, ಅಧಿಕಾರಿಗಳು ಹೇಳಿದ್ರು, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು 10 ಲಕ್ಷ ಈ ಖಾತೆ ಕೊಟ್ಟಿದ್ದೀವಿ ಅಂತ. ಅಧ್ಯಕ್ಷ, 3-4 ತಿಂಗಳಿಂದ ಜನ BBMP ಬಾಗಿಲು ಅಲಿತಾರೆ. ಒಂದೇ ಒಂದು ಅಧ್ಯಕ್ಷ, 75 ವರ್ಷ ವಯಸ್ಸು ಒಬ್ಬರಿಗೆ, ಅವನದು ಏ ಖಾತಾ ಇತ್ತು, ಈ ಖಾತಾ ಮಾಡಿಸ್ಕೊಳಕ್ ಹೋದ. ರವಿ ಆಚೆ ಮಾತಾಡಿ. ಅಧ್ಯಕ್ಷ, ಅವನದು ಪ್ರಾಪರ್ಟಿ ಇರೋದು ಅಬ್ಬಿಗೆರೆ, ಈ ಖಾತಾ ಅಲ್ಲಿ ಅಂದ್ರಳ್ಳಿ ಅಂತ ಮಾಡ್ಬಿಟ್ಟಿದ್ದಾರೆ. ಅಂದ್ರಳ್ಳಿ ಸೀನಿಯರ್ ಸಿಟಿಸನ್, 75 ವರ್ಷ ವಯಸ್ಸು, 3 ತಿಂಗಳಿಂದ GBA ಕಚೇರಿಗೆ ಅಲಿತಾ ಇದೆ. ಏನ್ ಚೇಂಜ್ ಮಾಡಕ್ಕೆ? ಅಬ್ಬಿಗೆರೆನ ಅಂದ್ರಳ್ಳಿ ಮಾಡಿರೋದನ್ನ ಚೇಂಜ್ ಮಾಡಕ್ಕೆ. ಸೆಸ್ಸು ಕಸದ್ದು. ಇವತ್ತು ಬೆಂಗಳೂರಲ್ಲಿ ಯಾವತ್ತಾದ್ರು ಮುಖ್ಯಮಂತ್ರಿಗಳು ನೈಟ್ ಒಂದು ರೌಂಡ್ ಬರಬೇಕು, ಮುಖ್ಯಮಂತ್ರಿಗಳು ಬೆಂಗಳೂರಿಗೆ. ಅಧಿಕಾರಿಗಳು ಕರ್ಕೊಂಡು ಹೋಗೋ ಕಡೆ ಹೋಗ್ಬೇಡಿ, ನೀವೇ ಆಯ್ಕೆ ಮಾಡ್ಕೊಂಡು ಒಂದಷ್ಟು ಬೆಂಗಳೂರಿನ ನೋಡಿ ಎಷ್ಟು ಟನ್ನು ಎಷ್ಟು ಕಸ ರಾಶಿ ಬಿದ್ದಿರುತ್ತೆ ಅಂತ. ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ತೆರಿಗೆ ಹಣ ಡಿಸ್ಪೋಸ್ ಮಾಡೋಕ್ಕೋಸ್ಕರ, ಕೋಟ್ಯಾಂತರ ರೂಪಾಯಿ. ಒಂದು ಪ್ರದಕ್ಷಿಣೆ ಮಾಡ್ಬೇಕು ನೀವು ಬೆಂಗಳೂರಿನ. ರಾತ್ರಿ ಊಟ ಮಾಡಿಕೊಂಡು 11 ಗಂಟೆ 12 ಗಂಟೆ ಎಲ್ಲ ಮಲಗದ ಮೇಲೆ ನಿಮ್ಗೆ ಯಾರನ್ನ ಬೇಕೋ ಅವ್ರನ್ನ ಕರ್ಕೊಂಡು, ಅಧಿಕಾರಿಗಳು ದಾರಿ ತಪ್ಪಿಸ್ಬಿಡ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ. ಹೊರಗಡೆ ಹೋಗಿ ಒಂದಷ್ಟು ಪಾಯಿಂಟ್ ನೋಡ್ಕೊಂಡ್ ಬರಬೇಕು. ಪ್ರತಿ ತಿಂಗಳು ಬಿಲ್ ತಗೊಂತಾರೆ. ಇವತ್ತು GBA ಮೊದಲು ಇಡೀ ಕಾರ್ಪೊರೇಷನ್ಗೆ ಒಬ್ಬರೇ ಕಮಿಷನರು, ಒಬ್ಬ ಸ್ಪೆಷಲ್ ಕಮಿಷನರು, ಇನ್ನೊಬ್ರು ಅಡ್ಮಿನಿಸ್ಟ್ರೇಟರ್ 4 ವರ್ಷ ಇದ್ದಿದ್ದು. ಈಗ 5 ಕಾರ್ಪೊರೇಷನ್, ಒಂದೊಂದು ಕಾರ್ಪೊರೇಷನ್ಗೆ ಕಮಿಷನರು, ಅಡಿಷನಲ್ ಕಮಿಷನರು ಡೆವಲಪ್ಮೆಂಟು, ಅಡಿಷನಲ್ ಕಮಿಷನರು ಅಡ್ಮಿನಿಸ್ಟ್ರೇಷನ್, ಜಾಯಿಂಟ್ ಕಮಿಷನರ್ ಒಂದೊಂದು ಕಾರ್ಪೊರೇಷನ್ಗೆ. ಇಡೀ ಬೆಂಗಳೂರಿಗೆ ಇದ್ದಿದ್ದು 3 ಜನ ಮೊದಲು. ಅಷ್ಟು ಜನ ಇದ್ರು ಕೂಡ ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಸಿಗಲ್ಲ. ಕೇಳಿದ್ರೆ ಮೀಟಿಂಗ್, ಆನ್ಲೈನ್ ಮೀಟಿಂಗ್, ಏರಿಯಾಗೆ ಹೋಗಿದ್ದಾನೆ. ಯಾವ ಕಚೇರಿಗೆ ಹೋದ್ರು ಯಾವನು ಇರಲ್ಲ ಡಾಕ್ಟರ್ ಅಧ್ಯಕ್ಷ, ಯಾವ ಕಚೇರಿ ಆದ್ರೂ ಹೋಗಿ ಟ್ಯಾಕ್ಸ್ ಕಟ್ಟಕ್ ಮಾತ್ರ 30,000ಕ್ಕೆ ಮೊನ್ನೆ ಒಂದು ಆಕ್ಷನ್ ಮಾಡಿದ್ದಾರೆ. 30,000 ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಒಬ್ಬನೇ. ಅವನಿಗೆ ನೋಟಿಸ್ ಕೊಟ್ಟು ಪೇಪರ್ ನೋಟಿಫಿಕೇಶನ್ ಮಾಡಿದ್ದಾರೆ, ನಿನ್ನ ಮನೆ ಹರಾಜು ಮಾಡ್ತೀವಿ ಅಂತ. ಕಾರ್ಪೊರೇಷನ್ ಟೈಪಿಸ್ಟ್ಗಳಿಗೆ ಕೆಲಸ ಮಾಡ್ತಾರೆ. 8 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅವ್ರಿಗೆ, ಊಟಕ್ಕಿಲ್ಲ ಅವ್ರಿಗೆ. 8 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಔಟ್ಸೋರ್ಸಸ್ ಇಂದ ಕೆಲಸ ಮಾಡೋರಿಗೆ. ಈ ರೀತಿ ಇವತ್ತು GBA ನಡೀತಾ ಇದೆ ಅಧ್ಯಕ್ಷ. ನಮ್ಮ ವಿಶೇಷವಾಗಿ ವೆಲ್ಫೇರ್ ಸ್ಕೀಮ್ ಅಲ್ಲಿ ಬಹಳಷ್ಟು ಬಡವರಿಗೆ ಯೋಜನೆನ ಕೊಡ್ತಾ ಇದ್ರು. ಒಂಟಿ ಮನೆ, ತಳ್ಳಗಾಡಿ ಬಡವರಿಗೆ ಎಲ್ಲೋ ವ್ಯಾಪಾರ ಮಾಡ್ಕೊಳ್ಳಿ ಅಂತ 3 ವರ್ಷದಿಂದ ವೆಲ್ಫೇರ್ ಸ್ಕೀಮ್ ಅಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಫಲಾನುಭವಿಗೆ ಒಂದು ಸ್ಕೀಮ್ ಕೊಟ್ಟಿಲ್ಲ. ಬಡವರಿಗೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ರು, ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ರು, ದಲಿತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಇದನ್ನ ಯಾರು ಕೇಳೋರೇ ಇಲ್ಲ. ಬಡ್ಜೆಟ್ ಅಲ್ಲಿ ಹಣ ಇಲ್ಲ, ಬಡ್ಜೆಟ್ ಅಲ್ಲಿ 1 ರೂಪಾಯಿ ಹಣ ಇಟ್ಟಿಲ್ಲ ವೆಲ್ಫೇರ್ ಸ್ಕೀಮ್ಗೆ. ಒಂಟಿ ಮನೆ ಮೊನ್ನೆ ಹೇಳ್ದೆ, ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು, 5 ಲಕ್ಷ ರೂಪಾಯಿ ಬಡವರಿಗೆ ಕೊಡ್ತಾರೆ. 1 ವರ್ಷ ಆಗಿದೆ ಆರ್ಡರ್ ಕೊಟ್ಟು, ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಅಧ್ಯಕ್ಷ, ದಿನ
ಅಧಿಕಾರಿಗಳು BBMP ಅಧಿಕಾರಿಗಳು ಮೀಟಿಂಗ್. ನಮ್ಮಲ್ಲಿ ಉತ್ತರಕ್ಕೆ ಒಂದು ಅರ್ಧ ಸೇರಿಸಿದ್ದಾರೆ, ನನ್ನ ಕ್ಷೇತ್ರನ ಪಶ್ಚಿಮಕ್ಕೆ ಅರ್ಧ ಸೇರಿಸಿದ್ದಾರೆ. ಪದ್ಧತಿ ಏನಂದ್ರೆ ಒಂದು ಕ್ಷೇತ್ರ ಎಲ್ಲಾದ್ರೂ ಒಂದು ಕಡೆ ಇರಬೇಕು, ಅದು ಮಾಡಲಿಲ್ಲ. ಹೇಳಿದ್ರು ಅರ್ಧ ಭಾಗ ಪಶ್ಚಿಮಕ್ಕೆ, ಅರ್ಧ ಭಾಗನ ಉತ್ತರಕ್ಕೆ. ಅದರೊಟ್ಟಿಗೆ ಒಂದು ಕೆರೆ ₹1 ಅಭಿವೃದ್ಧಿ ಕೊಟ್ಟಿಲ್ಲ. ಕೆರೆಗೆ ಪಾರ್ಕ್ಗಳ ಅಭಿವೃದ್ಧಿ ಬೆಂಗಳೂರಲ್ಲಿ ಎಲ್ಲ ಒಣಗೋಗಿದೆ ಅಧ್ಯಕ್ಷ. ನಾಯಿಗಳ ಅವಳಿ ರಾತ್ರಿ ಹೊತ್ತು ಪೇಪರಲ್ಲಿ ನೋಡ್ತೀವಿ, ಮಕ್ಕಳನ್ನ ಕಚ್ಚಿತು, ಅಲ್ಲಿ ಸತ್ತರು, ಇಲ್ಲಿ ಸತ್ತರು, ಅಲ್ಲಿ ಹಾಸ್ಪಿಟಲ್ಗೆ ತಗೊಂಡೋದ್ರು ಅಂತ. ಒಂದು ಪಾರ್ಕ್ ಅಭಿವೃದ್ಧಿಗೂ ದುಡ್ಡು ಕೊಟ್ಟಿಲ್ಲ. ನಾಯಿ ಹಿಡಿಯೋರು ಇದಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೂ ಹಣ ಕೊಡ್ತೀವಿ ಅಧ್ಯಕ್ಷ. ನಾಯಿ ಹಿಡ್ಕೊಂಬಂದು ಆಪರೇಷನ್ ಮಾಡಿ ಬಿಡಕ್ಕೂ ಕೂಡ ಹಣ ಕೊಡ್ತೀವಿ. ಬಿಲ್ಡಿಂಗ್ ಇದೆ, ಎಲ್ಲ ಇದೆ. ಆದರೆ ಇಚ್ಛಾಶಕ್ತಿ ಕೊರತೆ. ಸರ್ಕಾರದ ಮೇಲೆ ಬಹಳ ಭರವಸೆ ಇಟ್ಟು 136 ಶಾಸಕರನ್ನ ಗೆಲ್ಲಿಸಿದ್ರು. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು 13ರಲ್ಲಿ ಗೆದ್ದಿದ್ದೆ. 13ರಿಂದ 18ವರೆಗೂ ಅವರ ಆಡಳಿತ ನೋಡಿದ್ದೆ. ನಾನು ಎಲ್ಲೋ ಒಂದು ಕಡೆ ಒಳಗಡೆ ಮನಸ್ಸಲ್ಲಿ ಖುಷಿ ಪಡ್ತಾ ಇದ್ದೆ. ಆದರೆ ಆ ಮುಖ್ಯಮಂತ್ರಿಗಳ ಇವತ್ತು ನಾವು ನೋಡ್ತಾ ಇಲ್ಲ. ಆ ಮುಖ್ಯಮಂತ್ರಿಗಳನ್ನ ಇವತ್ತು ನಾವು ನೋಡಕ್ಕಾಗ್ತಾ ಇಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥದ್ದು. ಮುನಿರತ್ನ, ವಿಶ್ವನಾಥ್, ನಮ್ಮ ಸತೀಶ್ ರೆಡ್ಡಿ ಮಾತನಾಡಿದ್ರು. ಒಂದು ಡ್ರೋನ್ ಸರ್ವೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಧ್ಯಕ್ಷ. ಅವನದಿರೋದು 30-50 ಸೈಟು. ಟ್ಯಾಕ್ಸ್ ಅಪ್ ಟು ಡೇಟ್ ಕಟ್ಕೊಂಡ್ಬಂದಿದ್ದಾನೆ. 1 ವರ್ಷನೂ ಮಿಸ್ ಮಾಡಿಲ್ಲ, ಕಟ್ಕೊಂಡ್ಬಂದಿದ್ದಾನೆ. ಡ್ರೋನ್ ಸರ್ವೆ ಮಾಡಿದಾಗ ಅವೊಂದು 2500 ಅಡಿ ಬಂತಂತೆ. 7 ವರ್ಷದಿಂದ ಅವನು ಯಾವತ್ತು ಟ್ಯಾಕ್ಸ್ ಕಟ್ಟಕ್ಕೆ ಶುರು ಮಾಡಿದ್ದ ಅಲ್ಲಿಂದ ಇಲ್ಲಿವರೆಗೂ 2200 ಅಡಿಗೆ ಟ್ಯಾಕ್ಸ್ ಕಟ್ಟು ಅಂತೇಳಿ ರಿವೈಸ್ ಮಾಡಿ ಅವ್ನು ನೋಟಿಸ್ ಕಳಿಸಿದ್ದಾರೆ. ಏರಿಯಾಗೆ ಬರಬೇಕಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್, ROನೋ AROನೋ ಯಾರಾದ್ರೂ ಬಂದು ನೋಡಿ ವಾಸ್ತು ಪರಿಸ್ಥಿತಿ ನೋಡ್ಬೇಕಲ್ಲ. ಡ್ರೋನ್ ಹೇಳ್ತು, ಅವನು ಬಂದ. ಅವನ ಹತ್ರ ಪತ್ರ ಇದೆ 30ಕ್ಕೆ 50ಕ್ಕೆ. ಇವರೇ ಡಿಸೈಡ್ ಮಾಡ್ತಾರೆ, ಡ್ರೋನ್ ಸರ್ವೆ ಕೊಟ್ಟಿದೆ ನಮ್ಗೆ 2200 ಅಡಿ ಇದೆ ನಿಂದು ಅಂತ. ಇದೆಲ್ಲ ಅವೈಜ್ಞಾನಿಕ ಅಲ್ವಾ ಅಧ್ಯಕ್ಷ? ವೈಜ್ಞಾನಿಕವಾಗಿ ಏನಾದರೂ ಮಾಡಬೇಕಲ್ಲ. ವೈಜ್ಞಾನಿಕವಾಗಿ ಮಾಡಿ ಇಂಥ ಸಮಸ್ಯೆಗಳಿಗೆ ದಿನನಿತ್ಯ ಅಲಿತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.